ಚರ್ಚೆಯ ಕೊನೆಯ ಹಂತಕ್ಕೆ ನಾವೀಗ ಬಂದಿದ್ದೀವಿ. ಒಂದು 5 ನಿಮಿಷ ಎಲ್ಲರ ಒಪಿನಿಯನ್ ತೊಗೊಂಡ್ಬಿಡ್ತೀನಿ. ಈಗ ನಂದು ಎಕ್ಸಿಟ್ ಪೋಲ್ದೆಲ್ಲ ಆಯ್ತಲ್ಲ ಚಂದ್ರಶೇಖರ್, ಹಿಂಗೆ ಬಂದುಬಿಡ್ತೀನಿ. ಈಗ ನಾಳೆ ಸಾಯಂಕಾಲದ ವೇಳೆಗೆ ಏನು ಚಿತ್ರಣ, ನಿಮ್ಮ ವಿಶ್ವಾಸ? ಸರ್, ನಾನು ಹೇಳಿದ್ನಲ್ಲ, ನನ್ನ ಇದರಲ್ಲಿ ಒಂದು ವಿಡಿಯೋ ಕೂಡ ಮಾಡಿದ್ದೇನೆ. 100% ಕ್ರಾಸ್ ಆಗುತ್ತೆ NDA. ಯಾಕೆ ಅಂತ ಹೇಳಿದ್ರೆ ಇದು ರೀಚಬಲ್ ಟಾರ್ಗೆಟ್. ಎಲ್ಲೆಲ್ಲಿ ಕಳೆದ ಬಾರಿ ನೋಡಿ 2014ರಲ್ಲಿ BJP ಗೆದ್ದಾಗ 63% ಭೂಗೋಳಿಕವಾಗಿ ಪ್ರೆಸೆನ್ಸ್ ಇತ್ತು. 2019ರಲ್ಲಿ ಗೆದ್ದಾಗ ಭಾರತದ 75 ಭೂಭಾಗಗಳಲ್ಲಿ ತನ್ನ ಶಕ್ತಿ ಪ್ರದರ್ಶನ ಆಗಿತ್ತು, ಓನ್ಲಿ 75%. ಈ ಬಾರಿ 2024ರಲ್ಲಿ ಎಲ್ಲ ಸರ್ವೆಗಳು ತೋರಿಸ್ತಾ ಇದೆ 93% ಆಫ್ ದ ಇಂಡಿಯನ್ ಟೆರಿಟರಿ ಒಳಗಡೆಗೆ ಎಲ್ಲ ಭೂಭಾಗಗಳಲ್ಲಿ ಏನು BJP ಶಕ್ತಿಯುತವಾಗಿದೆ. ಜೊತೆಗೆ ಸ್ಟ್ರಾಟಜಿ ಮಾಡ್ಕೊಂಡ್ರೆ ಬ್ಯೂಟಿಫುಲ್ ಸ್ಟ್ರಾಟಜಿ. ಎಲ್ಲೆಲ್ಲಿ ಇವರು ಶಕ್ತಿ ಕಡಿಮೆ ಇತ್ತು ಅಲ್ಲಿ ಮಾಡ್ಕೊಂಡು, ಉದಾಹರಣೆಗೆ ಆಂಧ್ರದಲ್ಲಿ ಮಾಡಿದಂತಹ ಸ್ಟ್ರಾಟಜಿ, ಮಹಾರಾಷ್ಟ್ರದಲ್ಲಿ ಮಾಡಿದಂತಹ ಸ್ಟ್ರಾಟಜಿ, ವರ್ಕ್ ಆಗುತ್ತೆ. ಹಾಗಾಗಿ ಇಲ್ಲಿ ನಮ್ಗೆ ಏನಾಯ್ತು ಅಂತ ಹೇಳಿದ್ರೆ, ನಮಗೆ ಒಳ್ಳೆ ನೇತೃತ್ವವು ಸಿಕ್ಕಿತ್ತು, ಸ್ಟ್ರಾಟಜಿಯೂ ಚೆನ್ನಾಗಿತ್ತು, ಮತ್ತೆ ನಾವೇನೇ ಶ್ರಮ ಹಾಕಿದ್ವಲ್ಲ ಅದೆಲ್ಲವೂ ಪೇ ಆಗ್ತಾ ಇದೆ. ಜೊತೆಗೆ ಸಣ್ಣ ಒಂದೇ ಒಂದು ಕಪ್ಪು ಚುಕ್ಕಿ ಆಗ್ಲಿ, ಒಂದು ನೆಗೆಟಿವ್ ಆಗ್ಲಿ ಇಲ್ವೇ ಇಲ್ಲ. ಮತ್ತೆ ಈ ನಂಬರ್ ಬರುತ್ತೆ ಮತ್ತೆ ಭಾರತದ ಪ್ರತಿಯೊಬ್ಬ ಜನರ ದೇವರಾಜ್ ಅವರು ಅಲ್ಲ, ಖಂಡಿತವಾಗಿ ಸರ್. NDA ಒಕ್ಕೂಟ ಈ ಸಲ ಏನು ಒಂದು ಗುರಿ 400 ಅಂತ ಇಟ್ಕೊಂಡಿದ್ರು, ಬಹುಶಃ 400 ದಾಟುತ್ತೆ ಅಂತ. ನಮ್ಮಲ್ಲಿ ಕರ್ನಾಟಕದಲ್ಲಿ 3 ನಾವು ಗೆಲ್ತೇವೆ. 3 ನಿಮ್ ಲೆಕ್ಕಕ್ಕೆ ಬರಲ್ಲ, 2 ನಿಮ್ ಲೆಕ್ಕಕ್ಕೆ ಬರೋದು. ಒಂದು ನೀವು ಇಂಪೀಚ್ಮೆಂಟ್ ಇಸ್ ಡಿಫರೆಂಟ್. ನಿಮ್ಮ ಹತ್ರ ಬರ್ತೀನಿ, ತಾಳಿ ಲಾಸ್ಟಿಗೆ ಬಂದ್ಬಿಡ್ತೀನಿ. ಈಗ ಕಾಂಗ್ರೆಸ್ 543 ಕ್ಷೇತ್ರಗಳಲ್ಲೂ ತನ್ನ ಕಾರ್ಯಕರ್ತನ ಹೊಂದಿದೆ. ನೀವು ಅಲ್ಲಿ ಸೀಟ್ ಗೆಲ್ಲದೇ ಇರಲಿ, ಕಂಟೆಸ್ಟ್ ಮಾಡೋದು 328 ಅಷ್ಟೇನೆ. ನಾನು ಹೇಳ್ತೀನಿ, ನೀವು SP ಹೋದ್ರೆ ಅಲ್ಲಿ ಬಿಟ್ರೆ ಇಲ್ಲೇನಾಗುತ್ತೆ ಅಂತ. ನಾವು ಮೈತ್ರಿ ಮಾಡ್ಕೊಂಡಿದ್ದೀವಿ, ಮೈತ್ರಿಯನ್ನು ಉಳಿಸ್ಕೊಂತೀವಿ. ಈ ಬಾರಿ ನಮಗೆ ಇಡೀ ದೇಶದಲ್ಲಿ ಬಹಳ ಕಾರಣಗಳಿದ್ದಾವೆ ಕಾಂಗ್ರೆಸ್ಗೆ ಹಾಕ್ಲಿಕ್ಕೆ, BJPಯನ್ನ ತಿರಸ್ಕಾರ ಮಾಡಲಿಕ್ಕೆ. ಹಂಗಾಗಿ ನಮಗೆ 295 ಸೀಟು ಬರೋದು ಶತಸಿದ್ಧ ಇಂಡಿಯಾ ಮೈತ್ರಿಕೂಟಕ್ಕೆ. ಕರ್ನಾಟಕದಲ್ಲೂ ಕೂಡ 16ರಿಂದ 22 ಬರೋದು ಶತಸಿದ್ಧ. BJP ಈ ಬಾರಿ 200 ಆಸುಪಾಸಿನಲ್ಲಿ ಇರ್ಬೋದು ಅವರು. ಕಾಂಗ್ರೆಸ್ ಇಡೀ ದೇಶದಲ್ಲಿ 3 ಡಿಜಿಟ್ಸ್ ದಾಟ್ತದೆ ಕಾಂಗ್ರೆಸ್ ವೈಯಕ್ತಿಕವಾಗಿ, ಮತ್ತೆ ಒಟ್ಟಾಗಿ 295 ಬರ್ತದೆ. 3 ಡಿಜಿಟ್ ಅಂತಂದ್ರೆ ನಿಮ್ ಟಾರ್ಗೆಟ್ ಇದ್ದಿದ್ದೆ 100 ಅಲ್ವಾ? ಅದೇ 120. ನಾವು 120 ಹತ್ರ ಬರ್ತೀವಿ ಅಂತ ಟಾರ್ಗೆಟ್ ಹಾಕೊಂಡು. ಹೌದೌದು, ಅಷ್ಟು ಬಂದೇ ಬರ್ತೀವಿ ಈ ಬಾರಿ. ಅಷ್ಟು ಖಂಡಿತವಾಗಿ ಇದ್ದೇ ಇದೆ. ಆಮೇಲೆ BJP ಏನಿದೆ ಭ್ರಮೆ ಇದೆ, ಅವ್ರು ಕರೆಕ್ಟ್ ಹೌದು, ಖಂಡಿತವಾಗಿ ತಮಿಳುನಾಡಲ್ಲಿ, ಕೇರಳದಲ್ಲಿ 1% 2% ಮತಗಳು ಇನ್ಕ್ರೀಸ್ ಮಾಡಿಕೊಂಡ್ರು ಕೂಡ ಸೀಟ್ ಆಗಿ ಬದಲಾವಣೆ ಆಗೋದಿಲ್ಲ. ಇನ್ನು ಕಳ್ಕೊಂತಾರೆ ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢ, ಪಂಜಾಬ್, ಡೆಲ್ಲಿನಲ್ಲಿ ಕಳ್ಕೊಂತಾರೆ ಸೀಟ್ಗಳನ್ನ. ಗುಜರಾತಲ್ಲಿ ಮಾತ್ರ ಅವ್ರು ಏನ್ ಲಾಸ್ಟ್ ಟೈಮ್ ಇತ್ತು, ಇದು ಈ ಬಾರಿ ಅದು ಆಗ್ತದೆ ಅಂತಂದ್ರೆ ನಾವು ನಂಬೋದು. ಬೇರೆ ಯಾವ ರಾಜ್ಯದಲ್ಲೂ ಕೂಡ ಚರ್ಚೆ ಮಾಡಿದ್ವಲ್ಲ ಕಾಂಗ್ರೆಸ್ನ ಎಕ್ಸಿಟ್ ಪೋಲ್ ಲೆಕ್ಕದಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿ ಯಾಕೆ ಹಿಂಗಾಯ್ತು ಅಂತ. ಐ ಥಿಂಕ್ ಅದನ್ನ ನಾಳೆ ರಿಸಲ್ಟ್ ಬಂದ ಮೇಲೆ ಇನ್ನೂ ಕೂಡ ಎಲಾಬ್ರೇಟ್ ಮಾಡಿ ಚರ್ಚೆ ಮಾಡ್ಬೋದು. ಅವಾಗ ನಾವು ನಿಖರವಾಗಿ ಹೇಳ್ಬೋದು ಹೀಗೆ ಆಗಿತ್ತೆ ಅಂತ. ಕೊನೆಯದಾಗಿ ಈಗ ನಮ್ಮ ರಾಜಕೀಯ ವಿಶ್ಲೇಷಕರು ಏನ್ ಸರ್, ನಾಳೆ ನಿಮ್ ಪ್ರಕಾರ ಅವ್ರವ್ರ ಪಕ್ಷನ ಅವ್ರವ್ರ ಸಮರ್ಥಿಸ್ತಾರೆ ನೋಡಿ. ಇವರು BJP ಏನಾಗ್ತದೆ ಅಂತ ಹೇಳಿ 2014 ಜಾಸ್ತಿ ಸೀಟ್ 2019 ಬಂತು. ನನ್ನ ಪ್ರಕಾರ 2019 ಜಾಸ್ತಿ 2024 BJP ಸಿಂಗಲ್ ಪಾರ್ಟಿ. ಇವನ್ NDAನೂ ಅಷ್ಟೇ, ದೇ ವಿಲ್ ಕ್ರಾಸ್ ಅಬ್ಕಿ ಬಾರ್ 400 ಪಾರ್ ಉಂಟಲ್ಲ, ಅದು ಸ್ವಲ್ಪ ಕಷ್ಟ. ಟಚ್ ಆದ್ರೂ ಆಶ್ಚರ್ಯ ಇಲ್ಲ, ನಮಗೂ ಆಶ್ಚರ್ಯ ಇದೆ. ಟಚ್ ಆಗಲಿ ಸಾಧ್ಯನೇ ಇಲ್ಲ ಅಂತ ಲೆಕ್ಕಳ್ತೇವೆ. ಯಾಕಂದ್ರೆ ಹೈಯೆಸ್ಟ್ ಪೀಕಿಗೆ ಆಪ್ಟಿಮಮ್ ಲೆವೆಲ್ಗೆ ನಾರ್ತ್ ಇಂಡಿಯಾ, ವೆಸ್ಟರ್ನ್ ಇಂಡಿಯಾದಲ್ಲೆಲ್ಲ ಹೋಗಿ ಇನ್ನೆಲ್ಲಿ ಸೌತಲ್ಲಿ ವಿನ್ ಆಗ್ತಾರಪ್ಪ ಇವರು. DMK ಇಲ್ಲಿ ತಮಿಳುನಾಡಲ್ಲಿ ವಿನ್ ಆಗುದಿಲ್ಲ, ಕೇರಳದಲ್ಲಿ ವಿನ್ ಆಗುದಿಲ್ಲ, ಆಂಧ್ರ ಪ್ರದೇಶದಲ್ಲಿ ವಿನ್ ಆಗುದಿಲ್ಲ. ಈಗ ನೋಡಿ ಆಂಧ್ರ ಪ್ರದೇಶ ಅನ್ಎಕ್ಸ್ಪೆಕ್ಟೆಡ್ 5-6 ಸೀಟ್ ಬಂದ್ಬಿಡ್ತಾರೆ. ಅದು ಅನ್ಎಕ್ಸ್ಪೆಕ್ಟೆಡ್ ಲಾಸ್ಟ್ ಬಿಟ್ ಬಿಕಾಸ್ ಆಫ್ ಚಂದ್ರಬಾಬು ನಾಯ್ಡು ಅವ್ರನ್ನ ಅಪ್ರೋಚ್. ತೆಲಂಗಾಣದಲ್ಲಿ ನಂಗೆ ಸರ್ಪ್ರೈಸ್ ಅಂತ, ನಾನು ಯಾವ ಲಿಸ್ಟ್ ಬಿಲೀವ್ ಮಾಡ್ತೇನೆ, ಅವನು ಕಾಂಗ್ರೆಸ್ಗಿಂತ BJPಗೆ ಜಾಸ್ತಿ ಸೀಟ್ ಕೊಡ್ತಾ ಇದ್ದಾನೆ. ನಂಗೆ ಅದು ವೆರಿ ಸರ್ಪ್ರೈಸ್. ಆ ಸೀಟ್ ಹೇಳ್ತಾನೆ, ಆದಿಲಾಬಾದ್ ಅಂತೆ, ಸೆಕುಂದರಾಬಾದ್ ಎಲ್ಲ ಹೇಳ್ತಾನೆ, ಕರೀಂನಗರ್ ಅಂತ ಹೇಳಿ, ಇದೆಲ್ಲ ಈಸಿ ಸ್ವೀಪಿಂಗ್ ಅಂತ ಹೇಳ್ತಾನೆ ಅವನು. ಸೊ ಎಕ್ಸಿಟ್ ಪೋಲ್ ನಂಬರ್ಗಳ ಬಗ್ಗೆ ತಮಗೆ ವಿಶ್ವಾಸ? ನಂಗೆ ನಾನು ಯಾಕೆ ಗೊತ್ತಾ, ನಂಗೆ ಪರ್ಟಿಕಲ್ ನಾನು ಒಬ್ಬನೇ ಫಾಲೋ ಮಾಡೋದು. ಆತ 63 ಎಕ್ಸಿಟ್ ಪೋಲ್ ಮಾಡಿದ್ರಲ್ಲಿ 59 ಸಕ್ಸಸ್ ಆಗಿದೆ, ಆದ್ರೆ 94% ಸ್ಟ್ರೈಕ್ ರೇಟ್ ಇದೆ. ಸಪೋಸ್ ಈ ಸಲ ತಪ್ಪಾದ್ರೆ ಅವನು 5ನೇದು ತಪ್ಪಾಗ್ತದೆ. 5ನೇದು ತಪ್ಪಾದ್ರೂ ನಾನು ಅವನು ಫಾಲೋ ಮಾಡ್ತೇನೆ. 5ನೇ ತಪ್ಪಾಗ್ಬೋದು ತಪ್ಪಾದ್ರೆ. ಎಕ್ಸಿಟ್ ಪೋಲ್ಗಳು ನಾಳೆಗೆ ಗೊತ್ತಾಗ್ಬಿಡುತ್ತಲ್ಲ ರಿಸಲ್ಟ್. ಅವ್ರವ್ರ ಕ್ರೆಡಿಬಿಲಿಟಿನೂ ಅವ್ರು ಉಳಿಸ್ಕೋಬೇಕಲ್ವ, ನಾಳೆ ದಿನ ನಂಬಬೇಕಲ್ವ ಅವ್ರನ್ನ. ಸೊ ಹಾಗಾಗಿ ಎಕ್ಸಿಟ್ ಪೋಲ್ನಲ್ಲಿ ಬಯಾಸ್ಡಾಗ್ ಆಗಿದೆ ಅಂತಕ್ಕಂಥ ವಿಶ್ವಾಸ ನನಗಂತೂ ಇಲ್ಲ. ರಿಸಲ್ಟ್ ಬಂದಮೇಲೆ ನೋಡೋಣ. ಥ್ಯಾಂಕ್ ಯು ನಟರಾಜ್ ಗೌಡ್ರೆ, ಥ್ಯಾಂಕ್ ಯು ಸರ್, ಇವರಿಗೆ ಶಂಕರ್ ಶೆಟ್ಟರಿಗೆ, ಚಂದ್ರಶೇಖರ್ ಥ್ಯಾಂಕ್ ಯು, ಹಂಗೆ ದೇವರಾಜ್ ಅವರ ಧನ್ಯವಾದ. ಸೊ ಒಟ್ಟಾರೆ ನಾಳೆ ಇಷ್ಟೊತ್ತಿಗೆಲ್ಲ ಹೆಚ್ಚು ಕಡಿಮೆ ಒಂದು ಇಡೀ ದೇಶದ ಟ್ರೆಂಡ್ ಗೊತ್ತಾಗ್ತಾ ಇರುತ್ತೆ. ಸೊ ಅದಕ್ಕೆ ಪೂರಕವಾಗಿ ಎಲ್ಲ ಪಕ್ಷದಲ್ಲೂ ವಿಶ್ವಾಸಗಳಿದೆ. ಏನಾಗುತ್ತೆ ಅಂತಕ್ಕಂಥದ್ದನ್ನು ನಾಳೆ ನೋಡೋಣ.